ಸಂತೋಷ್ ರಾವ್ ಏನು ಸೌಜನ್ಯ ಹತ್ಯೆಯ ಆರೋಪಿ ಅಂತೇಳಿ ಮಾಡಿದರೆ, ಆ ಸಂತೋಷ್ ರಾವ್ ಪರವಾಗಿ ವಾದ ಮಾಡಿದಂತ ವಕೀಲರ ವೆಯ್ಟೇಜ್ ಅನ್ನ ನಿಮಗೆ ಹೇಳೋದಾದ್ರೆ ಬಹಳ ಒಳ್ಳೆಯ ವಕೀಲರು, ಬಹಳ ಅದ್ಭುತವಾದಂತ ವಕೀಲರು. ಅವರಿಗೆ ಎದುರಾಳಿಯಾಗಿ ವಾದ ಮಾಡಲಿಕ್ಕೆ ಯಾವ ವಕೀಲರು ಇದ್ರು ಕೇಳಿದ್ರೆ ಯಾರು ಕೂಡ ಇರಲಿಲ್ಲ. ಹಾಗಿದ್ದಾಗಿಯೂ ಕೂಡ 1 ಗಂಟೆ ಬರೋಬ್ಬರಿ ಭರ್ಜರಿಯಾಗಿ ಆರ್ಗ್ಯುಮೆಂಟ್ ಮಾಡಿದ್ರು. ಯಾರು? ಬಾಲಕೃಷ್ಣನ್ ಅವರು. ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ. ಹಾಗಿದ್ರೆ ಅವರು ಹಾಕಿದಂತ ಏನು ಅಪ್ಲಿಕೇಶನ್ ಅನ್ನ ಹೈಕೋರ್ಟ್, ಆತ ನಿರಪರಾಧಿ ಎನ್ನುವುದು ಹೈಕೋರ್ಟಿನ ಗಮನಕ್ಕೆ ಬಂದಿದ್ದೇ ಹೌದಾಗಿದ್ದರೆ, ಸಂತೋಷ್ ರಾವ್ ನಿರಪರಾಧಿ ಎನ್ನುವಂತ ಸಣ್ಣ ಒಂದು ಸುಳಿವನ್ನ ಹೈಕೋರ್ಟ್ ಹೊಂದಿದ್ದರೆ ಖಂಡಿತವಾಗಿಯೂ ಅವರ ವಾದವನ್ನ ಅದು ಮನ್ನಿಸ್ತಾ ಇತ್ತು, ಅದನ್ನ ಪುರಸ್ಕಾರ ಮಾಡ್ತಾ ಇತ್ತು. ಈಗ ಇವ್ರು ಹೇಳ್ತಾರೆ ಇದು ವಿಜಯೋತ್ಸವ ನಮಗೆ ಅಂತ ಹೇಳ್ತಾರೆ. ಸೌಜನ್ಯಂಗೆ ನ್ಯಾಯ ಸಿಕ್ಕಿಲ್ಲ, ಇವ್ರು ನಮಗೆ ಜಯ ಸಿಕ್ತು ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಇವರು? ಸಂತೋಷ್ ರಾವ್ ಮತ್ತೆ ಖುಲಾಸೆಯಾಗಿದ್ದಾನೆ ಎನ್ನುವ ಕಾರಣವನ್ನ ಮುಂದಿಟ್ಕೊಂಡು ನಮಗೆ ಸಿಕ್ಕಂತ ವಿಜಯ ಇದು ಅಂತ ಹೇಳಿ ಇವರು ಸಂಭ್ರಮಿಸ್ತಾ ಇದ್ದಾರೆ. ಒಂದು ವೇಳೆ ಹೈಕೋರ್ಟ್ ಈ ಏನು ಪ್ರಸನ್ನ ಕುಮಾರ್ ಅವರ ವಾದವನ್ನ ಪರಿಗಣಿಸಿ, ಅದನ್ನ ಗಮನಿಸಿ, ಸಂತೋಷ್ ರಾವ್ ಪರವಾದಂತ ವಕೀಲರಾದಂತ ಕೊಳ್ತಗೆ ಅವರದ್ದು ಮತ್ತೆ ಬಾಲಕೃಷ್ಣ ಅವರ ವಾದವನ್ನು ಪರಿಗಣಿಸಿ, ಒಂದು ವೇಳೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೈಕೋರ್ಟ್ ಗಮನಕ್ಕೆ ಬಂದಿದ್ದೇ ಹೌದಾಗಿದ್ದರೆ ಖಂಡಿತವಾಗಿಯೂ ಕೂಡ ಹೈಕೋರ್ಟ್ ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿಯನ್ನ, ನನಗೆ ವಿನಾಕಾರಣ ಶಿಕ್ಷೆ ಆಗಿದೆ, ನನಗೆ ಪರಿಹಾರ ಬೇಕು ಎನ್ನುವ ವಿಚಾರವನ್ನ ಇರಿಸಿಕೊಂಡು ಸಂತೋಷ್ ರಾವ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಮಾನ್ಯ ಮಾಡ್ತಾ ಇತ್ತು. ಯಾಕಂದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯನ್ನ ನೀಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆ ತರದ 100 ಪ್ರಕರಣಗಳಿವೆ. ಆದ್ರೆ ಹಾಗೆ ಮಾಡಲಿಲ್ಲ. ಸಂತೋಷ್ ರಾವ್ ಸಲ್ಲಿಸಿದ ಅರ್ಜಿಯನ್ನು ಕೂಡ ಹೈಕೋರ್ಟ್ ಇವತ್ತು ನೇರವಾಗಿ ಡಿಸ್ಮಿಸ್ ಮಾಡಿದೆ.